ರಾಜ್ಯದಲ್ಲಿ ತಣ್ಣಗಾಗ್ತಾ ಇಲ್ಲ ಹಿಜಾಬ್ ಕಿಚ್ಚು ವಿವಾದ ಇನ್ನೂ ಮುಂದುವರೆದಿದೆ. ಐಸಿಸ್ ಕೈವಾಡನ ಅನ್ನುವ ಪ್ರಶ್ನೆ ಎದ್ದಿದೆ. ಸಚಿವರಿಗೆ ಸಿಕ್ಕಿರುವ ಸುಳಿವಾದ್ರೂ ಏನು? ಹಿಜಾಬ್ ಧರ್ಮ ಸಂಕಟ. ರಾಜ್ಯದಲ್ಲಿ ಹಿಜಾಬ್ ಹೋರಾಟದ ಹಿಂದಿದೆಯಂತೆ ಐಸಿಸ್. ಹೋರಾಟ ಮಾಡಲಿಕ್ಕೆ ಹೇಳಿಕೊಟ್ಟಿರುವಂತದ್ದೇ ಐಸಿಸ್ ಅಂತೆ. ಉಡುಪಿಯಲ್ಲಿ ಸಚಿವ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ರು ನಿನ್ನೆ ಮಧ್ಯಾಹ್ನ. ಪ್ರತಿಭಟನೆ ಆಗ್ತಾ ಇರುವಂತದ್ದು ವಿದ್ಯಾರ್ಥಿಗಳ ತಪ್ಪಿನಿಂದ ಅಲ್ಲ, ಇದರ ಹಿಂದೆ ಐಸಿಸ್ ಕೆಎಫ್ಡಿ ಸಂಘಟನೆಗಳ ಕೈವಾಡ ಇದೆ. ಹಿಜಾಬ್ ಹೋರಾಟದ ಸಮಗ್ರ ತನಿಖೆ ಆಗಬೇಕು ಅಂತ ಅಶೋಕ್ ಅವರು ಹೇಳಿದ್ದಾರೆ. ನಿನ್ನೆ ಮಧ್ಯಾಹ್ನ ಅವರು ಉಡುಪಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಿಜಾಬ್ ಇಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಲಿಕ್ಕೆ ಪ್ರಮುಖವಾಗಿ ಕಾರಣ ಅಂದ್ರೆ ಐಸಿಸ್ ಮತ್ತು ಕೆಎಫ್ಡಿ ಇದರ ಹಿಂದೆ ಇದ್ದಾವೆ ಆ ಸಂಘಟನೆಗಳು. ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೇನೆ. ಹೋರಾಟದ ಹಿಂದಿನ ಶಕ್ತಿಗಳನ್ನ ಹೊರಗೆ ಎಳೆಯಬೇಕಾಗಿದೆ. ಉಡುಪಿಯಲ್ಲಿ ಸಚಿವ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ರು. ಉಡುಪಿಯಲ್ಲಿ ಶುರುವಾಗಿದ್ದು ಒಂದು ಸಣ್ಣ ಗ್ರಾಮದಲ್ಲಿ ಶುರುವಾಗಿದ್ದು ಇಡೀ ಪ್ರಪಂಚಕ್ಕೆ ಹೋಗಿದೆ ಅಂದ್ರೆ ಇದರಿಂದ ದುಷ್ಟಶಕ್ತಿಗಳು ಇದೆ. ಪಾಕಿಸ್ತಾನ ಇರ್ಬೋದು, ಇರಾಕ್ ಇರ್ಬೋದು, ಇರಾನ್ ಇರ್ಬೋದು, ಅಫ್ಘಾನಿಸ್ತಾನ, ಈ ತರದ್ದೆಲ್ಲ ಕಂಟ್ರಿಗಳು ಭಯೋತ್ಪಾದನಾ ಚಟುವಟಿಕೆಗೆ ಇರೋದು. ಅಂಥವರೆಲ್ಲರೂ ಕೂಡ ರಿಯಾಕ್ಟ್ ಮಾಡಿರೋದು ನೋಡಿದ್ರೆ ಒಂದೇ ಒಂದು ವಾರದಲ್ಲಿ ಇಷ್ಟು ಕಡೆ ಹೋಗಿದೆ ಅಂದ್ರೆ ಇದರಿಂದ ವಿದೇಶಿ ಶಕ್ತಿಗಳ ಕೈವಾಡ ಇದೆ. ಉಗ್ರಗಾಮಿ 100% ಇದೆ. ಮಕ್ಕಳು, ಶಾಲಾ ಮಕ್ಕಳು ಹುಷಾರಾಗಿರಬೇಕು. ಇದರಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ನಾವು ಶಾಲೆಗೆ ಹೋಗೋದು ವಿದ್ಯೆ ಕಲಿಯೋಕ್ಕೆ, ಮತಾಂತರ ಮಾಡೋಕ್ಕೆ ಅಥವಾ ಧರ್ಮ ಪ್ರಚಾರಕ್ಕಲ್ಲ. ಅದರಿಂದ ಅದನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಸಮುದಾಯ ಇರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ನಾವು ಹೋಗ್ತಾ ಇರುವಂಥ ದೇವಾಲಯ ವಿದ್ಯೆ ಕಲಿಯುವಂಥ ದೇವಾಲಯ, ಅಲ್ಲಿ ವಿದ್ಯೆಗೆ ಮಾತ್ರ ಅವಕಾಶ ಇರಬೇಕು. ಯಾವುದೇ ಧಾರ್ಮಿಕ ಚಟುವಟಿಕೆ, ಶಾಲು ಹಾಕುವಂಥದ್ದಾಗಲಿ, ಕೇಸರಿ ಹಿಜಾಬ್ ಹಾಕೋದು ಎರಡೂ ತಪ್ಪೆ. ಹೈಕೋರ್ಟ್ ಆದೇಶ ಮಾಡಿದೆ, ಅದ್ರ ಮೇಲೂ ಉಲ್ಲಂಘನೆ ಮಾಡಿದ್ರೆ ಸರ್ಕಾರ ಕ್ರಮ ತೆಗೆದುಕೊಳ್ತದೆ. ಹಿಜಾಬ್ ಬಗ್ಗೆ ಆಂದೋಲನ ಮಟ್ಟದ ಶ್ರೀಗಳು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ ಬಾಯಿ ಬೇಕು, ತಾಯಿ ಜೀಜಾಬಾಯಿ ಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಆಂದೋಲನ ಮಟ್ಟದ ಶ್ರೀಗಳು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಿಜಾಬ್ ಬಾಯಿ ಬೇಕು, ತಾಯಿ ಜೀಜಾಬಾಯಿ ಬೇಕು ಅಂತ ಅವರು ನಿನ್ನೆ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ತಾಯಿ ಜೀಜಾಬಾಯಿ ಶಿವಾಜಿಗೆ ಜನ್ಮವನ್ನ ನೀಡಿದ್ದಾಳೆ. ಹಿಜಾಬ್ ಬಾಯಿ ಅಂತವರಿಂದ ಕೆಲವರು ಹುಟ್ಟಿದ್ದಾರೆ. ಅಫ್ಜಲ್ ಗುರು, ಕಸಬ್, ಓವೈಸಿ ಅಂತವರು ಹುಟ್ಟಿದ್ದಾರೆ. ಮುಸ್ಲಿಮರು ನಮ್ಮವರಲ್ಲ, ಹಿಜಾಬ್ ಭಾರತದ್ದಲ್ಲ, ಕುಂಕುಮ ನಮ್ಮ ದೇಶದ ಪರಂಪರೆಯಾಗಿದೆ. ಓವೈಸಿ ವಿರುದ್ಧ ಕೆಂಡ ಕಾರಿದ್ದಾರೆ ಆಂದೋಲನ ಶ್ರೀಗಳು. ಇಲ್ಲಿ ಸರ್ಕಾರ ಜನಸಂಖ್ಯೆ ನಿಯಂತ್ರಣ ಜಾರಿಗೊಳಿಸಬೇಕು. ಆ ಕಾಯ್ದೆಯನ್ನ ಜನ ನಿಯಂತ್ರಣ ಮಾಡಿದ್ರಷ್ಟೇ ಬಿಜೆಪಿಗೆ ಓಟನ್ನ ಹಾಕೋಣ. ಬಹಿರಂಗ ಭಾಷಣದಲ್ಲಿ ಸಿದ್ಧಲಿಂಗ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗದಗದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಿದ್ಧಲಿಂಗ ಸ್ವಾಮೀಜಿಗಳು. ನೀವು ಕುಂಕುಮ ಹಚ್ಕೊಂಡು ಬರ್ತೀರಿ, ಹೌದು, ಕುಂಕುಮ ನಮ್ಮ ದೇಶದ ಪರಂಪರೆ. ಭಾರತ ಮಾತೆಯ ಸಿಂಧೂರಾಗಿಟ್ಕೊಂಡಂತಹ ಜೀಜಾಬಾಯಿ ಶಿವಾಜಿಯ ಜನ್ಮವನ್ನ ಕೊಟ್ಟು ರಾಷ್ಟ್ರವನ್ನು ರಕ್ಷಣೆ ಮಾಡಿದರು. ಸಿಂಧೂರ ಇಟ್ಕೊಂಡಂತಹ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ರಾಜ್ಯವನ್ನ ಕಾಪಾಡಿದರು. ಯುವಕರೇ, ನಮಗೆ ಜೀಜಾಬಾಯಿ ಬೇಕೋ ಅಥವಾ ಹಿಜಾಬ್ ಬಾಯಿ ಬೇಕೋ ನಿರ್ಣಯ ಮಾಡಿ. ಜೀಜಾಬಾಯಿಯ ಸಂಸ್ಕೃತಿ ಬೇಕಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರಂತಹ ವೀರ ಪುರುಷರು ಈ ಭಾರತಕ್ಕೆ ಬೇಕಾಗಿದೆ. ಅದಕ್ಕೆ ನಮಗೆ ಜೀಜಾಬಾಯಿಯ ಸಂಸ್ಕೃತಿ ಬೇಕು ಹೊರತು ಹಿಜಾಬ್ ಬಾಯಿಯ ಸಂಸ್ಕೃತಿ ಬೇಡ. ಜೀಜಾಬಾಯಿಯ ಮಡಿಲಲ್ಲಿ ಶಿವಾಜಿ ಮಹಾರಾಜ್ ಹುಟ್ಟಿದ, ಆದರೆ ಹಿಜಾಬ್ ಬಾಯಿಯ ಮಡಿಲಲ್ಲಿ ಯಾರು ಹುಟ್ಟಿದ್ದಾರೆ? ಹಿಜಾಬ್ ಬಾಯಿಯ ಮಡಿಲಲ್ಲಿ ಅಫ್ಜಲ್ ಖಾನ್ ಹುಟ್ಟಿದ. ಹಿಜಾಬ್ ಬಾಯಿಯ ಮಡಿಲಲ್ಲಿ ಅಫ್ಜಲ್ ಗುರು ಹುಟ್ಟಿದ. ಹಿಜಾಬ್ ಬಾಯಿಯ ಮಡಿನಲ್ಲಿ ರಿಯಾಜ್ ಭಟ್ಕಳ್, ಯಾಸೀನ್ ಭಟ್ಕಳ್ ಹುಟ್ಟಿದ. ಹಿಜಾಬ್ ಬಾಯಿಯ ಹೊಟ್ಟೆಯಲ್ಲಿ ಅಜ್ಮಲ್ ಕಸಬ್ ಹುಟ್ಟಿದ. ಹೀಗಾಗಿ ನಮಗೆ ಹಿಜಾಬ್ ಬಾಯಿ ಬೇಕಾಗಿಲ್ಲ, ಜೀಜಾಬಾಯಿ ಬೇಕಾಗಿದೆ. ಅದಕ್ಕೋಸ್ಕರನೇ ನಾವು ಛತ್ರಪತಿ ಶಿವಾಜಿಯ ಆದರ್ಶವನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ.